ಓ ಇದ್ದೀರಾ? ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸಿ ಜಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ವೆಲ್ಕಮ್ ಟು ಯು ವಿಲ್ ಬಿಕಮ್ ಸಿಸ್ಟಮ್ ಅಡ್ಮಿನ್ ವಿಡಿಯೋ ಸೀರೀಸಿಗೆ. ಸೊ ಕಳೆದ ವಿಡಿಯೋದಲ್ಲಿ ನಾವು ಹೇಗೆ ಆ್ಯಕ್ಟಿವ್ ಡೈರೆಕ್ಟರಿ ರೋಲ್ ADDS ರೋಲನ್ನು ಇನ್ಸ್ಟಾಲ್ ಮಾಡೋದು ಅಂತ ನೋಡಿದೋ. ಓಕೆ, ಮೀನ್ಸ್ ಬಿಫೋರ್ ಇನ್ಸ್ಟಾಲಿಂಗ್ ದಿ ಆ್ಯಕ್ಟಿವ್ ಡೈರೆಕ್ಟರಿ ರೋಲ್, ಸೊ ಫಸ್ಟ್ ಏನು ಮಾಡಬೇಕು? ಫಸ್ಟ್ ಯು ನೀಡ್ ಟು ಪ್ರಿಪೇರ್ ಯುವರ್ ಸಿಸ್ಟಮ್ ಟು ಇನ್ಸ್ಟಾಲ್ ದಿ ಆ್ಯಕ್ಟಿವ್ ಡೈರೆಕ್ಟರಿ ರೋಲ್. ಸೊ ಅದರಲ್ಲಿ ಫಸ್ಟ್ ಸ್ಟೆಪ್ ಆಗಿ ಓಕೆ, ಯು ವಿಲ್ ಪ್ರಿಪೇರ್ ದಿ ಸರ್ವರ್ ಟು ಇನ್ಸ್ಟಾಲ್ ದಿ ADDS and the DNS role. ಫಸ್ಟ್ ಯು ವಿಲ್ ಇನ್ಸ್ಟಾಲ್, ಓಕೆ, ಸೊ ಯು ವಿಲ್ ಸೆಟ್ ದಿ ಪಾಸ್ವರ್ಡ್, ಅಡ್ಮಿನ್ ಪಾಸ್ವರ್ಡ್ ಸೆಟ್ ಮಾಡ್ತೀರಾ, ಸ್ಟ್ಯಾಟಿಕ್ IP ಕಾನ್ಫಿಗರ್ ಮಾಡ್ತೀರಾ, ಯಾವುದಾದ್ರೂ ಪಾಲಿಸಿ, ಓಕೆ, ಮೀನ್ಸ್ ಸೆಕ್ಯೂರಿಟಿ ಪಾಲಿಸಿ ಅಪ್ಡೇಟ್ ಮಾಡ್ತೀರಾ. ಸೊ ಆಪ್ಷನಲ್ ಯು ಕ್ಯಾನ್ ಚೇಂಜ್ ದಿ ನೇಮ್ ಆಫ್ ಯುವರ್ ಮಷೀನ್. ಯಾಕೆ ಹೇಗೆ ಚೇಂಜ್ ಮಾಡೋದು ಅಂತ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ದಟ್ ಈಸ್ ನಾಟ್ ಮ್ಯಾಂಡೇಟ್ರಿ. ಓಕೆ, ನಿಮ್ಮ ಸಿಸ್ಟಮ್ ಮೀನ್ಸ್ ಸರ್ವರ್ದು ನೇಮ್ ಚೇಂಜ್ ಮಾಡೋದು ದಟ್ ಈಸ್ ನಾಟ್ ಮ್ಯಾಂಡೇಟ್ರಿ, ಬಟ್ ಸೊ ಆಲ್ ದಿ ಕಂಪನೀಸ್ ದೇ ವಿಲ್ ಫಾಲೋ ದಟ್. Then one more thing I need to mention here. So this is the first time we are installing the Active Directory, right? Okay, so but in your company, if you join any organization, already our Active Directory role install ಮಾಡಿ ಡೊಮೈನ್ ಅನ್ನು ಕ್ರಿಯೇಟ್ ಮಾಡಿರ್ತಾರೆ. Then why you need to know? Might be you might get a chance to install additional domain controller. ಓಕೆ, ಸೊ ದ ನಂಬರ್ ಆಫ್ ಯೂಸರ್ಸ್ ಗ್ರೋ ಆಗ್ತಿದ್ದಂಗೆ, ಓಕೆ, ಸೊ ಅವರಿಗೆ ಅಡಿಷ್ನಲ್ ಡೊಮೈನ್ ಕಂಟ್ರೋಲರ್ ಮಾಡೋ ಅವಶ್ಯಕತೆ ಇರುತ್ತೆ. ಸೊ ಅದಕ್ಕೋಸ್ಕರ ಯು ಶುಡ್ ನೋ ಇಟ್ ಆಸ್ ವೆಲ್ ಆಸ್, ಓಕೆ, ಸೊ ಟು ಹ್ಯಾವ್ ಎ ನಾಲೆಡ್ಜ್. ಓಕೆ, ಸೊ ಲೆಟ್ಸ್ ಕಂಟಿನ್ಯೂ. ಲಾಸ್ಟ್ ವಿಡಿಯೋದಲ್ಲಿ ಆ್ಯಕ್ಟಿವ್ ಡೈರೆಕ್ಟರಿ ಮತ್ತು DNS ರೋಲನ್ನು ಇನ್ಸ್ಟಾಲ್ ಮಾಡಿದ್ದು. ಓಕೆ, ಸೊ ನೀವು ಇಲ್ಲಿ ಸರ್ವರ್ ಮ್ಯಾನೇಜರಿಗೆ ಹೋದರೆ ಡ್ಯಾಶ್ ಬೋರ್ಡಲ್ಲಿ ಇಲ್ಲಿ ನೋಡ್ಬೋದು ಯಾವ್ಯಾವ ರೋಲ್ ಇನ್ಸ್ಟಾಲ್ ಆಗಿದೆ ಅಂತ ಆಟೋಮೆಟಿಕ್ಕಾಗಿ ಇಲ್ಲಿ ತೋರಿಸುತ್ತೆ. ಸಿ, ಇಫ್ ಯು ಸ್ಕ್ರೋಲ್ ಡೌನ್, ನೀವು ಸರ್ವರ್ ಮ್ಯಾನೇಜರ್ ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಇಲ್ಲಿ ನೋಡಿ, ಆಲ್ರೆಡಿ ಫೈಲ್ ಆ್ಯಂಡ್ ಸ್ಟೋರೇಜ್ ಸರ್ವಿಸು ಬೈ ಡಿಫಾಲ್ಟ್ ಇನ್ಸ್ಟಾಲ್ ಆಗಿತ್ತು. ನೌ ವಿ ಇನ್ಸ್ಟಾಲ್ಡ್ ADDS and DNS. ಸೊ ಟೋಟಲು 3 ರೋಲ್ಸ್ ಇನ್ಸ್ಟಾಲ್ ಆಗಿದೆ. ಓಕೆ, ಈಗ ಸೊ ನೌ ವಿ ನೀಡ್ ಟು ಪ್ರಮೋಟ್ ದಿಸ್ ಆಸ್ ಎ ಡೊಮೈನ್ ಕಂಟ್ರೋಲರ್. ಓಕೆ, ಸೊ ರೋಲ್ ಇನ್ಸ್ಟಾಲ್ ಆಗಿದೆ ಸರಿ, ಬಟ್ to manage that role, that means to make that role as a active, we need to promote this system as a domain controller. Okay, so ಹೇಗೆ ಡೊಮೈನ್ ಕಂಟ್ರೋಲರ್ ಆಗಿ ಇದನ್ನು ಪ್ರಮೋಟ್ ಮಾಡೋದು ಅಂತ ಹೇಳಿದರೆ, ಜಸ್ಟ್ ಓಕೆ, ಇಲ್ಲಿ ಒಂದು ನೋಟಿಫಿಕೇಶನ್ ಕಾಣ್ತಿದೆಯಲ್ಲ, ಜಸ್ಟ್ ಕ್ಲಿಕ್ ಆನ್ ದಟ್. ಸಿ, ಪ್ರಮೋಟ್ ದಿಸ್ ಸರ್ವರ್ ಟು ಎ ಡೊಮೈನ್ ಕಂಟ್ರೋಲರ್. ಓಕೆ, ಸೊ ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೊ ಯು ವಿಲ್ ಗೆಟ್ ದಿಸ್ ವಿಂಡೋ. ಈ ವಿಂಡೋ ಬಂತಲ್ಲ, ಇಲ್ಲಿ 3 ಆಪ್ಷನ್ ಬರ್ತಿದೆ. ಆ್ಯಡ್ ಎ ಡೊಮೈನ್ ಕಂಟ್ರೋಲರ್ ಟು ದಿ ಎಕ್ಸಿಸ್ಟಿಂಗ್ ಡೊಮೈನ್, ಆ್ಯಡ್ ಎ ನ್ಯೂ ಡೊಮೈನ್ ಕಂಟ್ರೋಲರ್, ಆ್ಯಡ್ ಎ ನ್ಯೂ ಡೊಮೈನ್ ಕಂಟ್ರೋಲರ್ ಟು ದಿ ಫಾರೆಸ್ಟ್, ಆ್ಯಡ್ ಎ ನ್ಯೂ ಫಾರೆಸ್ಟ್. ಇದೆಲ್ಲ ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇಲ್ಲಿ ನಾವು ಫಸ್ಟ್ ಟೈಮ್ ನಾವು ಡೊಮೈನ್ ಕಂಟ್ರೋಲರ್ನ ವೆರಿ ಫಸ್ಟ್ ಟೈಮ್ ಐ ಆಮ್ ಕ್ರಿಯೇಟಿಂಗ್. ಓಕೆ, ಸೊ ಆ್ಯಂಡ್ ದಿಸ್ ಇಸ್ ದಿ ಫಸ್ಟ್ ಡೊಮೈನ್ ಕಂಟ್ರೋಲರ್. ಸೊ ಆಗ ಆಪ್ಷನ್ ಇತ್ತು ಅಂತ ಹೇಳಿದ್ರೆ ಯು ನೀಡ್ ಟು ಚೂಸ್ ದಿಸ್, ಆ್ಯಡ್ ಎ ನ್ಯೂ ಫಾರೆಸ್ಟ್ ಆಪ್ಷನ್ನ ಚೂಸ್ ಮಾಡಬೇಕು. ಓಕೆ, ಸೊ ಇನ್ನು ಮಿಕ್ಕಿದ 2 ಆಪ್ಷನನ್ನು ಯಾವಾಗ ಚೂಸ್ ಮಾಡಬೇಕು, ಅದೇನು ಅರ್ಥ, ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆ, ಸೊ ಇಲ್ಲಿ ನಿಮ್ಮ ಡೊಮೈನ್ ನೇಮ್, ಓಕೆ, ಡೊಮೈನ್ ನೇಮ್ ಯು ನೀಡ್ ಟು ಡಿಸೈಡ್ ವಿತ್ ಯುವರ್ ಟಾಪ್ ಲೆವೆಲ್ ಆಲ್ರೆಡಿ ಡಿಸೈಡ್ ಮಾಡಿ ಇನ್ಸ್ಟಾಲ್ ಮಾಡಿರ್ತಾರೆ. ಬಟ್ ಓಕೆ, ಎಕ್ಸಾಂಪಲ್ ಇಲ್ಲಿ ನಾವು punith.in ಅಂತ ಡೊಮೈನನ್ನು ಕನ್ಸಿಡರ್ ಮಾಡ್ತಾ ಇರ್ತೀವಿ. ಓಕೆ, ನೀವು ಏನು ರಿಜಿಸ್ಟರ್ ಮಾಡ್ತೀರೋ ಡೊಮೈನನ್ನು ಅದನ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಎಕ್ಸಾಂಪಲ್ಲು ನಿಮ್ಮದು punith.com ಅಂತ ಇರುತ್ತೆ ವೆಬ್ಸೈಟು. ಓಕೆ, ಬಟ್ ನೀವು ನೀಡ್ ನಾಟ್ ಟು ಡೂ ಇಟ್ punith.com. ಓಕೆ, ಸೊ ಟು ಸೆಕ್ಯೂರಿಟಿ ಫಾರ್ ಸೆಕ್ಯೂರಿಟಿ ಪರ್ಪಸ್, ಸೊ ಯುವರ್ ಇಂಟರ್ನಲ್ AD, ಓಕೆ, ಸೊ ಇಟ್ ಕ್ಯಾನ್ ಬಿ punith.local. ಓಕೆ, ಸೊ ನೀವು ಆಗಬೇಕಾದ್ರೂ ಮಾಡ್ಕೋಬೋದು. ಓಕೆ, ಇಟ್ ಡಸಂಟ್ ಮ್ಯಾಟರ್. ಓಕೆ, ಸೊ ವಿಲ್ ಗೋ ಬ್ಯಾಕ್ ಟು ದಟ್ ವಿಂಡೋ. So after this, okay, so you just say next. Okay, punith.in ಅಂತ ಕೊಟ್ಬಿಟ್ಟು you just give next. ಸೊ ನೆಕ್ಸ್ಟ್ ಕೊಟ್ಟ ತಕ್ಷಣ ಈ ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಸೆಲೆಕ್ಟ್ ಎ ಫಂಕ್ಷನಲ್ ಲೆವೆಲ್ ಆಫ್ ನ್ಯೂ ಫಾರೆಸ್ಟ್ ಆ್ಯಂಡ್ ರೂಟ್ ಡೊಮೈನ್. ಇಲ್ಲಿ ಫಾರೆಸ್ಟ್ ಫಂಕ್ಷನಲ್ ಲೆವೆಲ್ ಇದೆ,
ಡೊಮೈನ್ ಫಂಕ್ಷನಲ್ ಲೆವೆಲ್ ಇದೆ. ಏನಿದು ಫಾರೆಸ್ಟ್ ಫಂಕ್ಷನಲ್ ಲೆವೆಲ್ಲು, ಡೊಮೈನ್ ಫಂಕ್ಷನಲ್ ಲೆವೆಲ್ಲು, ಸೊ ಅಪ್ಕಮಿಂಗ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಓಕೆ, ಸೊ ಬಟ್ ಇಲ್ಲಿ ಅಕಸ್ಮಾತು ನಾನು ನಿಮಗೆ ನಿಮ್ಮ ಡೊಮೈನಲ್ಲಿ ಇಫ್ ಯು ಆರ್ ಪ್ಲ್ಯಾನಿಂಗ್ ಟು ಇನ್ಸ್ಟಾಲ್ ಓಕೆ ವಿಂಡೋಸ್ 2000 ಏನು 12 ಓಕೆ ಮೀನ್ಸ್ ಸರ್ವರ್ 12 ಓಕೆ ಅಥವಾ 8 ಈಗ ಅಫಿಷಿಯಲಿ ನೋ ಸಪೋರ್ಟ್. ಓಕೆ, ಸೊ ಅದಕ್ಕಿಂತ ಕಮ್ಮಿದೇನಾದ್ರೂ ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಇದನ್ನು ಹೆಂಗೆ ಚೂಸ್ ಮಾಡೋದು ಐ ವಿಲ್ ಎಕ್ಸ್ಪ್ಲೈನ್ ದಟ್. ಓಕೆ, ಫಾರೆಸ್ಟ್ ಫಂಕ್ಷನಲ್ ಲೆವೆಲ್ ಅಂದ್ರೆ ಏನು, ಡೊಮೈನ್ ಫಂಕ್ಷನಲ್ ಲೆವೆಲ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ಇಲ್ಲಿ ಡಿ ಎನ್ ಎಸ್, ಎಸ್ ಓಕೆ ಡಿ ಎನ್ ಎಸ್ ರೋಲು ಬೇಕು. ಗ್ಲೋಬಲ್ ಕ್ಯಾಟ್ಲಾಗ್ ಅಂದ್ರೆ ಏನು, ರೀಡ್ ಓನ್ಲಿ ಡೊಮೈನ್ ಕಂಟ್ರೋಲರ್ ಅಂದ್ರೆ ಏನು, ಇದನ್ನೆಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನೀವು ಜಸ್ಟ್ ನೋಡ್ಕೊಳ್ಳಿ. ಆಮೇಲೆ ಅಕಸ್ಮಾತ್ ಈ ಡೊಮೈನ್ ಏನಾದ್ರೂ ಇಶ್ಯೂ ಆಯಿತು ಅಂದರೆ, ಡೊಮೈನ್ ಕಂಟ್ರೋಲರಲ್ಲಿ ಏನಾದ್ರು ಇಶ್ಯೂ ಆಯಿತು ಅಂದರೆ ಹೆಂಗೆ ಅದನ್ನ ರೀಸ್ಟೋರ್ ಮಾಡೋದು, ಅದಕ್ಕೆ ಪಾಸ್ವರ್ಡ್ ಕೇಳ್ತಾ ಇದೆ. ಓಕೆ, ಸೊ ಇಲ್ಲಿ ಪಾಸ್ವರ್ಡನ್ನು ಕೊಡಿ. ಓಕೆ, ದಿಸ್ ಇಸ್ ನಾಟ್ ಯುವರ್ ಅಡ್ಮಿನ್ ಪಾಸ್ವರ್ಡ್. ಓಕೆ, ದಿಸ್ ಇಸ್ DSRM ಪಾಸ್ವರ್ಡ್, ಡೈರೆಕ್ಟರಿ ಸರ್ವಿಸ್ ರಿಸ್ಟೋರ್ ಮೋಡ್ ಪಾಸ್ವರ್ಡ್. ಓಕೆ, ಸೊ ನೆಕ್ಸ್ಟ್ ಕೊಡಿ ಇಲ್ಲಿ. ಓಕೆ, ಸೊ ಡೆಲಿಗೇಷನ್ ಫಾರ್ ದಿಸ್ DNS ಸರ್ವರ್ ಕ್ಯಾನಾಟ್ ಬಿ ಕ್ರಿಯೇಟೆಡ್ ಬಿಕಾಸ್ ಅಥಾರಿಟೇಟಿವ್ ಪೇರೆಂಟ್ ಝೋನ್. ಓಕೆ, ಸೊ ಇಲ್ಲಿ DNS ಸರ್ವರ್ ಇಲ್ಲ ಅಂತ ಹೇಳ್ತಿದೆ. ಇಟ್ಸ್ ಓಕೆ. ಓಕೆ, ಸೊ ಎನಿಯೋ ವಿ ಆರ್ ಇನ್ಸ್ಟಾಲಿಂಗ್ ದಿಸ್ DNS ಸರ್ವರ್ ಇನ್ ದಿ ಸೇಮ್ ಮಿಷಿನ್. ಓಕೆ, ಸೊ ಇಟ್ ವಿಲ್ ಕ್ರಿಯೇಟ್ ದಿ ಝೋನ್, ಇಟ್ ವಿಲ್ ಕ್ರಿಯೇಟ್ ದಿ ರೆಕಾರ್ಡ್ಸ್ ಆಲ್ಸೋ. ಓಕೆ, ಸೊ ಜಸ್ಟ್ ಕ್ಲಿಕ್ ನೆಕ್ಸ್ಟ್. ಇದು ನೆಟ್ ಬಯಾಸ್ ನೇಮ್ನ ವೆರಿಫೈ ಮಾಡುತ್ತೆ ನಿಮ್ಮ ಡೊಮೈನ್ ನೇಮಿಗೆ. ಸೊ ಆ ಡೊಮೈನ್ ನೇಮನ್ನು ಓಕೆ, ಸೊ ಆಸ್ ಐ ಟೋಲ್ಡ್ ಓಕೆ, ಸೊ ಯು ಕ್ಯಾನ್ ಗಿವ್ ಎನಿಥಿಂಗ್. ಓಕೆ, ಇಲ್ಲಿ ನಾನು ಪುನೀತ್.com ಅಂತ ಅದು ಡೊಮೈನ್ ನೇಮ್, ನೆಟ್ ಬಯಾಸ್ ನೇಮು ಪುನೀತ್ ಅಂತ ಕನ್ಸಿಡರ್ ಮಾಡ್ತು. ಓಕೆ, ಸೊ ಜಸ್ಟ್ ಕ್ಲಿಕ್ ನೆಕ್ಸ್ಟ್. ಸೊ ಇಲ್ಲಿ ಆಕ್ಟಿವ್ ಡೈರೆಕ್ಟರಿ ಇನ್ಸ್ಟಾಲ್ ಮಾಡಬೇಕು ಅಂತ ಮಾಡಬೇಕಾದ್ರೆ, ಸೊ ಇಟ್ ವಿಲ್ ಕ್ರಿಯೇಟ್ 3 ಸಪ್ರೇಟ್ ಲೈಕ್ ಫೋಲ್ಡರ್ಸ್. ಸೊ ದ ಫಸ್ಟ್ ಒನ್ ಇಸ್ ಯುವರ್ ಡೇಟಾಬೇಸ್. ಓಕೆ, ntds.dit ಹೇಳಿದ್ನಲ್ಲ ಆ ಫೈಲ್ ಇರುತ್ತೆ. ದೆನ್ ಲಾಗ್ ಫೈಲ್ಸ್ ರಿಲೇಟೆಡ್ ಟು ಸೊ ಯುವರ್ ಆಕ್ಟಿವ್ ಡೈರೆಕ್ಟರಿ. ಲಾಸ್ಟ್ ಒನ್ನು ಇಟ್ ಇಸ್ ಅ ಶೇರ್ಡ್ ವಾಲ್ಯೂಮ್, ಸಿಸ್ವಾಲ್ ವಾಲ್ಯೂಮ್, ಏನು ನಿಮ್ಮ ಪಾಲಿಸಿ ಸೆಟ್ಟಿಂಗ್ಸು. ಓಕೆ, ಯಾವ್ಯಾವುದು ಶೇರ್ಡ್ ಇರುತ್ತೋ ಅದೆಲ್ಲ ಇಲ್ಲಿರುತ್ತೆ. ಓಕೆ, ಸೊ ಫಾರ್ ಶೋರ್ ಓಕೆ, ಸೊ ನಿಮ್ಗೆ ಇಂಟರ್ವ್ಯೂದಲ್ಲಿ ಕ್ವಶನ್ ಕೇಳ್ಬೋದು ಎಷ್ಟು ಫೋಲ್ಡರ್ ಕ್ರಿಯೇಟ್ ಮಾಡುತ್ತೆ ಅಂತ. ಆಮೇಲೆ ಲೊಕೇಶನ್ಸು ಓಕೆ, ಯು ಕ್ಯಾನ್ ಚೂಸ್ ವೇರ್ ಎವರ್ ಯು ವಾಂಟ್, ಬಟ್ ಇಲ್ಲಿ ನಾನು ಡಿಫಾಲ್ಟ್ ಲೊಕೇಶನ್ ಐ ಆಮ್ ಲಿವಿಂಗ್ ವಿತ್ ಡಿಫಾಲ್ಟ್ ಲೊಕೇಶನ್. ಓಕೆ, 3 ಫೋಲ್ಡರ್ಸ್ನ ಕ್ರಿಯೇಟ್ ಮಾಡುತ್ತೆ ಆಕ್ಟಿವ್ ಡೈರೆಕ್ಟರಿ ಇನ್ಸ್ಟಾಲ್ ಮಾಡಬೇಕಾದ್ರೆ. ಓಕೆ, ಸೊ ನೀವು ಅದ್ರ ಬಗ್ಗೆ ಏನಾದರೂ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಬೇಕು ಅಂದರೆ ಯು ಜಸ್ಟ್ ಕ್ಲಿಕ್ ಆನ್ ದಿಸ್, ಮೋರ್ ಆನ್ ದಿಸ್. ಓಕೆ, ಆಟೋಮೆಟಿಕಲಿ ಇಟ್ ವಿಲ್ ಟೇಕ್ ಯು ಟು ದ ಇಂಟರ್ನೆಟ್, ಇಟ್ ವಿಲ್ ಎಕ್ಸ್ಪ್ಲೈನ್. ಓಕೆ, ಸೊ ಕ್ಲಿಕ್ ನೆಕ್ಸ್ಟ್. ಇದು ನಿಮ್ಮ ಕಂಪ್ಲೀಟ್ ಕಾನ್ಫಿಗರೇಷನ್. ಓಕೆ, ನೀವು ಏನೇನು ಮಾಡ್ತಾ ಇದ್ದೀರಾ ಅಂತ ಅದು ಸ್ಕ್ರಿಪ್ಟ್ನ ಇಲ್ಲಿ ಕೊಡ್ತಾ ಇದೆ. ಸೊ ಯು ಕ್ಯಾನ್ ಟೇಕ್ ದಿಸ್ ಸ್ಕ್ರಿಪ್ಟ್. ಓಕೆ, ಈ ಸ್ಕ್ರಿಪ್ಟ್ನ ತೊಗೊಂಡು ನೀವು ಓಕೆ ಈ ಸ್ಕ್ರಿಪ್ಟನ್ನು ಕಾಪಿ ಮಾಡಿಕೊಂಡು ಓಕೆ ಎಕ್ಸಾಂಪಲ್ ನಾನು ಸೇವ್ ಮಾಡಿ ಇಟ್ಕೊಳ್ತೀನಿ ಡೆಸ್ಕ್ಟಾಪಲ್ಲಿ. ಓಕೆ, ಸೊ ಏನಕ್ಕೆ ಅಂತ ಹೇಳಿದ್ರೆ ಸಿ ಈ ಸ್ಕ್ರಿಪ್ಟನ್ನು ಯೂಸ್ ಮಾಡಿಕೊಂಡು ಯು ಕ್ಯಾನ್, ಇದನ್ನೇ ಅಲ್ಲ ಬೈ ಮಾಡಿಫೈಯಿಂಗ್ ಓಕೆ ಲಿಟಲ್ ಥಿಂಗ್ಸ್ ಇಯರ್, ಯು ಕ್ಯಾನ್ ಇನ್ಸ್ಟಾಲ್ ದಿ ಆಕ್ಟಿವ್ ಡೈರೆಕ್ಟರಿ ಡೊಮೈನ್ ಕಂಟ್ರೋಲರ್ ಸರ್ವಿಸ್ ಇನ್ ದಿ ಕೋರ್ ಆಪರೇಟಿಂಗ್ ಸಿಸ್ಟಮ್ ಸರ್ವರ್. ಓಕೆ, ಅದರಲ್ಲಿ ಜಿಯೋ ಇರಲ್ಲ, ಅಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು ಈ ಸ್ಕ್ರಿಪ್ಟ್ನ ಯೂಸ್ ಮಾಡಿ. ಓಕೆ, ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ದ್ಯಾಟ್. ಓಕೆ, ಸೊ ನಾನಿಲ್ಲಿ ಸೊ ಐ ಜಸ್ಟ್ ಕ್ಲಿಕ್ ನೆಕ್ಸ್ಟ್. ಓಕೆ, ಸೊ ಇಟ್ ಈಸ್ ಚೆಕಿಂಗ್. ಓಕೆ, ಪ್ರೀ ರಿಕ್ವೆಸ್ಟ್ ಆರ್ ಚೆಕಿಂಗ್. ಓಕೆ, ಸೊ ಎಲ್ಲ ಪ್ರೀ ವ್ಯಾಲಿಡೇಟ್ ಮಾಡ್ತಾ ಇದೆ, ಅಂದರೆ ಇದನ್ನು ಪ್ರಮೋಟ್ ಮಾಡಲಿಕ್ಕೆ ಡೊಮೈನ್ ಕಂಟ್ರೋಲರ್ ಆಗಿ ಏನೇನು ಬೇಕು ಎಲ್ಲನೂ ಪ್ರೀ ವ್ಯಾಲಿಡೇಟ್ ಮಾಡ್ತಾ ಇದೆ. Okay, so prerequisite, okay, check past, click to install the begin the installation. ಏನಾದರೂ ಎರರ್ ಇತ್ತು ಅಂತ ಹೇಳಿದ್ರೆ ಇಟ್ ವಿಲ್ ಶೋ ಇಯರ್. ಓಕೆ, ಸೊ ದಿಸ್ ಆಲ್ ಆರ್ ವಾರ್ನಿಂಗ್ಸ್, ನೀಡ್ ನಾಟ್ ಟು ವರಿ. ಓಕೆ, ಅದೇನು ವಾರ್ನಿಂಗು ಅಂತ ಅದು ಹೇಳ್ತಾ ಇದೆ. ಓಕೆ, ಸೊ ದಟ್ ಈಸ್ ನಾಟ್ ಮೀನ್ಸ್ ಶೋ ಬ್ರೇಕರ್ ಆರ್ ಶೋ ಸ್ಟಾಪರ್. ಓಕೆ, ಸೊ ಇಲ್ಲಿ ರೆಡ್ಡಲ್ಲಿ ಬಂತು ಅಂತ ಹೇಳಿದ್ರೆ ಇಟ್ ಈಸ್ ಎರರ್. ಓಕೆ, ವಿತ್ ದಟ್ ಯು ಕಾಂಟ್ ಇನ್ಸ್ಟಾಲ್ ದಿ ಮೀನ್ಸ್ ಯು ಕಾಂಟ್ ಪ್ರಮೋಟ್ ಯುವರ್ ಮಿಷಿನ್ ಆಸ್ ಎ ಆಕ್ಟಿವ್ ಡೈರೆಕ್ಟರಿ ಡೊಮೈನ್ ಕಂಟ್ರೋಲರ್. ಓಕೆ, ಸೊ ಆಮೇಲೆ ಇಲ್ಲಿ ಹೇಳ್ತದೆ ಇಫ್ ಯು ಕ್ಲಿಕ್ ಇನ್ಸ್ಟಾಲ್ ಸರ್ವರ್ ಆಟೋಮೆಟಿಕಲಿ ರಿಬೂಟ್ಸ್ ಅಟ್ ದಿ ಎಂಡ್ ಆಫ್ ದಿ ಓಕೆ ಸೊ ಪ್ರಮೋಷನಲ್ ಆಪರೇಷನ್. ಓಕೆ, ಡೊಮೈನ್ ಕಂಟ್ರೋಲರ್ ಆದಮೇಲೆ ಆಟೋಮೆಟಿಕ್ಕಾಗಿ ರೀಬೂಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಐ ಆಮ್ ಓಕೆ ವಿತ್ ದಟ್. ಐ ಜಸ್ಟ್ ಕ್ಲಿಕ್ ಆನ್ ಇನ್ಸ್ಟಾಲ್. ಸೊ ನೀವು ಕ್ಲಿಕ್ ಆನ್ ದಿ ಇನ್ಸ್ಟಾಲ್ ಕೊಟ್ಟಿದ ತಕ್ಷಣ ಓಕೆ ಇಟ್ ಸ್ಟಾರ್ಟ್ ಇನ್ಸ್ಟಾಲಿಂಗ್ ದಿ ಆಕ್ಟಿವ್ ಡೈರೆಕ್ಟರಿ. ಸೊ ಮೀನ್ಸ್ ಇಟ್ ವಿಲ್ ಸ್ಟಾರ್ಟ್ ಪ್ರಮೋಟಿಂಗ್ ದಿಸ್ ಸರ್ವರ್ ಆಸ್ ಎ ಡೊಮೈನ್
ಕಂಟ್ರೋಲರ್. ಆಲ್ರೆಡಿ ನೀವು ADDS ರೋಲನ್ನು ಇನ್ಸ್ಟಾಲ್ ಮಾಡಿದ್ದೀರಾ, DNS ರೋಲನ್ನು ಇನ್ಸ್ಟಾಲ್ ಮಾಡಿದ್ದೀರಾ. ದೆನ್ ಇಟ್ ವಿಲ್ ಸ್ಟಾರ್ಟ್ ಪುಷಿಂಗ್ ದಿಸ್ ಮಿಷಿನ್ ಆಸ್ ಅ ಡೊಮೈನ್ ಕಂಟ್ರೋಲರ್. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಾಟ್ ಈಸ್ ಡೊಮೈನ್ ಕಂಟ್ರೋಲರ್. ಓಕೆ, ಇಟ್ ವಿಲ್ ಕಂಟ್ರೋಲ್ ಯುವರ್ ಓಲ್ಡ್ ಡೊಮೈನ್. ಓಕೆ, ಲಾಜಿಕಲ್ ವರ್ಕ್ಸ್ ನೀವು ನೋಡ್ಬೋದು. ಓಕೆ, ಸೊ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ. ಈಗ ನಾವು ದ ಮಿಷಿನ್ ವಿಲ್ ಓಕೆ ಆಟೋಮೆಟಿಕಲಿ ಸೊ ಇಟ್ ವಿಲ್ ರೀಬೂಟ್ ಇಟ್ ಸೆಲ್ಫ್. ರೀಬೂಟ್ ಆದಮೇಲೆ ಸೊ ಇಟ್ ಈಸ್ ಅ VM, ರೈಟ್? ಜಸ್ಟ್ ಪ್ರೆಸ್ ಕಂಟ್ರೋಲ್ ಆಲ್ಟ್ ಇನ್ಸರ್ಟ್. ನೀವು ಇಲ್ಲಿ ನೋಡ್ಬೋದು, ಬಿಫೋರ್ ಇಟ್ ವಾಸ್ ಶೋಯಿಂಗ್ ಓನ್ಲಿ ಅಡ್ಮಿನಿಸ್ಟ್ರೇಟರ್, ಬಟ್ ನಾವು ಇಟ್ ಇಸ್ ಪುನೀತ್ ಸ್ಲ್ಯಾಶ್ ಅಡ್ಮಿನಿಸ್ಟ್ರೇಟರ್ ಅಂದರೆ ಸೊ ಇದು ಡೊಮೈನ್ ಕಂಟ್ರೋಲರ್ ಆಗಿದೆ. ಓಕೆ, ಸೊ ಇಟ್ ಈಸ್ ನಾಟ್, ವಿ ಆರ್ ನಾಟ್. ಓಕೆ, ಸೊ ಐ ಜಸ್ಟ್ ಗೇವ್ ಪಾಸ್ವರ್ಡ್. ನೀವು ಇಲ್ಲಿ ನೋಡ್ಬೋದು. ಓಕೆ, ಸೊ ಇದು ಡೊಮೈನ್ ಕಂಟ್ರೋಲರ್ ಆಗಿ ಪ್ರಮೋಟ್ ಆಗಿದೆಯಾ ಇಲ್ವಾ ಅಂತ ಹೆಂಗೆ ಕ್ರಾಶ್ ವೆರಿಫೈ ಮಾಡೋದು ಅಂತ ಹೇಳಿದರೆ, ಸೊ ಡೊಮೈನ್ ಕಂಟ್ರೋಲರ್ ಪ್ರಾಪರಾಗಿ ಇನ್ಸ್ಟಾಲ್ ಆಗಿದೆಯಾ ಇಲ್ವಾ ಅಂತ CMDಗೆ ಹೋಗಿ, ದ ಫಸ್ಟ್ ಮೆಥಡ್ ಟು ವೆರಿಫೈ ನೆಟ್ ಅಕೌಂಟ್ಸ್. ಓಕೆ, ಸೊ ಜಸ್ಟ್ ಗಿವ್ ನೆಕ್ಸ್ಟ್. ದ ನೆಕ್ಸ್ಟ್ ಒನ್, ಸೊ ಇಲ್ಲಿ ನೋಡ್ಬೋದು ಕಂಪ್ಯೂಟರ್ ರೋಲು ಪ್ರೈಮರಿ ಅಂತ ತೋರಿಸ್ತಾ ಇದೆ. ಓಕೆ, ಸೊ ಇಫ್ ಇಟ್ ಇಸ್ ಶೋಯಿಂಗ್ ಪ್ರೈಮರಿ, ಓಕೆ, ಸೊ ಇಟ್ ಈಸ್ ಅ ಪ್ರೈಮರಿ ಡೊಮೈನ್ ಕಂಟ್ರೋಲರ್. ಓಕೆ, ಸೊ ಇನ್ನು ಮಿಕ್ಕಿದೆಲ್ಲ ಇಲ್ಲಿ ತೋರಿಸುತ್ತೆ, ಪಾಸ್ವರ್ಡ್, ಏಜು ಅದೆಲ್ಲ. ನೆಕ್ಸ್ಟ್ ಹೆಂಗೆ ವೆರಿಫೈ ಮಾಡ್ತೀರಾ ಅಂತ ಹೇಳಿದ್ರೆ, ಓಕೆ, C ಡ್ರೈವ್ಗೆ ಹೋಗ್ತೀರಾ. ಓಕೆ, C ಡ್ರೈವಿಗೆ ಹೋಗಿ, C ಡ್ರೈವಲ್ಲಿ ಮತ್ತೆ ವಿಂಡೋಸ್ ಫೋಲ್ಡರಿಗೆ ಹೋಗಿ, ವಿಂಡೋಸ್ ಫೋಲ್ಡರಲ್ಲಿ ಡಿಬಗ್ ಆಪ್ಷನ್ ಹುಡುಕಿ. ಓಕೆ, ಡಿಬಗ್ ಆಪ್ಷನಲ್ಲಿ ಓಕೆ DC ಪ್ರೊಮೋ ಇಲ್ಲಿ ನೋಡಿ ಫೈಲ್ ಇನ್ಸ್ಟಾಲ್ ಆಗಿದೆ. ಓಕೆ, ಸೊ ಈ ಫೈಲಲ್ಲಿ ಓಕೆ ಇಟ್ ವಿಲ್ ಶೋ ದ ಕಂಪ್ಲೀಟ್ ಪ್ರೋಸೆಸ್, ಏನೇನಾಯಿತು ಎಲ್ಲ ಇಲ್ಲಿ ತೋರಿಸುತ್ತೆ. ಓಕೆ, ಸೊ ಇಟ್ ಬಿಕಮ್ ಅ ಡೊಮೈನ್ ಕಂಟ್ರೋಲರ್. ಓಕೆ, ಸೊ ದಿಸ್ ಇಸ್ ದಿ ಸೆಕೆಂಡ್ ವೇ. ಮತ್ತು ನೀವು ಈವೆಂಟ್ ವ್ಯೂವರಲ್ಲೂ ಚೆಕ್ ಮಾಡ್ಬೋದು. ಓಕೆ, ಐ ಜಸ್ಟ್ ಗೋ ಟು ಈವೆಂಟ್ ವ್ಯೂವರ್. ಸೊ ಈವೆಂಟ್ ವ್ಯೂವರಲ್ಲೂ ಏನಾದರೂ ಫೇಲ್ಯೂರ್ಸ್ ಇತ್ತು ಅಂದರೂ ಇಲ್ಲಿ ತೋರಿಸುತ್ತೆ ನಿಮಗೆ. ಓಕೆ, ಸೊ ಲೆಟ್ ಇಟ್ ಓಪನ್. ಓಕೆ, ಸೊ ಇಲ್ಲಿ ನೀವು ಇವೆಂಟ್ ವ್ಯೂವರ್ಗೆ ಹೋಗಿ ಅಪ್ಲಿಕೇಶನ್ ಆ್ಯಂಡ್ ಸರ್ವಿಸಸ್ಸಿಗೆ ಹೋದರೆ, ಸೊ ಇಯರ್ ಇಟ್ ವಿಲ್ ಶೋ ರೈಸ್ ಡೈರೆಕ್ಟರಿ ಸರ್ವಿಸಸ್. ಸಿ ಇಲ್ಲಿನೂ ಓಕೆ ಇಟ್ ವಿಲ್ ಶೋ. ಓಕೆ, ಐ ಹೋಪ್ ಗೊತ್ತಾಯ್ತಲ್ಲ ಹೇಗೆ ಆ್ಯಕ್ಟಿವ್ ಡೈರೆಕ್ಟ್ರಿನ ಚೆಕ್ ಮಾಡೋದು. ಓಕೆ, ಪ್ರಾಪರಾಗಿ ಇನ್ಸ್ಟಾಲ್ ಆಗಿದೆಯಾ ಇಲ್ವಾ ಅಂತ. ಸೊ ಒನ್ಸ್ ಯು ವೆರಿಫೈಡ್ ಓಕೆ ಆ್ಯಕ್ಟಿವ್ ಡೈರೆಕ್ಟ್ರಿ ಓಕೆ ಆಗಿದೆ ಅಂತ ಹೇಳಿದ್ರೆ, ಚೆಕ್ ಮೀನ್ಸ್ ಕ್ರಿಯೇಟ್ ಆಗಿದೆ, ಮೀನ್ಸ್ ಪ್ರಮೋಟ್ ಆಗಿದೆ ಅಂತ ಹೆಂಗೆ ಮ್ಯಾನೇಜ್ ಮಾಡೋದು ಅಂತ ಹೇಳಿದ್ರೆ, ಓಕೆ ಜಸ್ಟ್ ಗೋ ಟು ಟೂಲ್ಸ್. ಸಿ ನೀವು ಯೂಸರ್ಸು, ಕಂಪ್ಯೂಟರ್ಸು, ಡೊಮೈನ್ ಸಿ ಎಲ್ಲ ಆಪ್ಷನ್ಸು ಬರ್ತಾ ಇದೆ. ಮೊದಲು ನೀವು ಇಲ್ಲಿ ಚೆಕ್ ಮಾಡ್ಬೋದು, ಇದೆಲ್ಲ ಆಪ್ಷನ್ ಬರ್ತಾ ಇರಲಿಲ್ಲ, ಈ ಎಲ್ಲ ಆಪ್ಷನ್ಸು ಬರ್ತಾ ಇದೆ. ಯೂಸರ್ಸ್, ಕಂಪ್ಯೂಟರ್ಸು, ಸೈಟ್ ಸರ್ವೀಸು, ಡೊಮೈನ್ ಅಂಡ್ ಟ್ರಸ್ಟು, ಅಡ್ಮಿನಿಸ್ಟ್ರೇಟಿವ್ ಸೆಂಟರು, ಎಲ್ಲ ಆಪ್ಷನ್ಸು ಸೊ ಯು ಆರ್ ಗೆಟ್ಟಿಂಗ್. ಓಕೆ, ಸೊ ನಿಮ್ಗೀಗ ಅರ್ಥ ಆಯ್ತಲ್ವಾ ಆ್ಯಕ್ಟಿವ್ ಡೈರೆಕ್ಟ್ರಿನ ಹೇಗೆ ಮೀನ್ಸ್ ನಿಮ್ಮ ADDS ಇನ್ಸ್ಟಾಲ್ ಮಾಡಿರೋ ಸಿಸ್ಟಮನ್ನು ಹೇಗೆ ಡೊಮೈನ್ ಕಂಟ್ರೋಲರ್ ಆಗಿ ಪ್ರಮೋಟ್ ಮಾಡೋದು. ಓಕೆ, ಸೊ ನಾವು ದಿಸ್ ಮಿಷಿನ್ ಈಸ್ ರೆಡಿ ಟು ಕಂಟ್ರೋಲ್ ಯುವರ್ ಡೊಮೈನ್. ಓಕೆ, ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ಯೂಸ್ಫುಲ್ ಆಗಿದೆ, ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.